ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಖಾಡಕ್ಕೆ ಧುಮುಕೆ ಬಿಟ್ಟಿದೆ ಈಗ ಭಾರತ ಬಹಳ ಸೈಲೆಂಟ್ ಆಗಿ ನಾವು ಯಾವುದೇ ದಲ್ಲಾಳಿ ಕೆಲಸ ಮಾಡಿಕೊಳ್ಳಲ್ಲ ಅಂತಾನೆ ಮಧ್ಯಸ್ಥಿಕೆಯ ಡಿಮ್ಯಾಂಡನ್ನೆಲ್ಲ ಬದಿಗೊತ್ತಿತ್ತು. ಆದರೆ ಈಗ ಭಾರತವೇ ಆ ಕೆಲಸವನ್ನು ಮಾಡೋದಕ್ಕೆ ಸೂಕ್ತ, ಇಡೀ ಜಗತ್ತಿನ ಸಂಕಷ್ಟವನ್ನು ಬದಿಗೊತ್ತೋದಿಕ್ಕೆ ಅನ್ನುವ ಡಿಮ್ಯಾಂಡ್ ಮತ್ತು ಭಾರತದ್ದು ನಂಬರ್ 1 ಡಿಪ್ಲೊಮೆಸಿ ಅನ್ನುವಂತಹ ಕ್ರೆಡಿಟ್ ಸಿಗ್ತಾ ಇದೆ ಎಲ್ಲೆಡೆಯಿಂದ. ಈ ಹೊತ್ತಲ್ಲಿ 48 ಗಂಟೆಗಳ ಡೆಡ್ಲೈನ್ ವಿಧಿಸಿರುವ ಹೊತ್ತಲ್ಲಿ ಟ್ರಂಪ್ ಈ 48 ಗಂಟೆಯಲ್ಲಿ ಮಾತುಕತೆಗೆ ಬರದೇ ಹೋದರೆ ಸರ್ವನಾಶ, ಇರಾನ್ ಸರ್ವನಾಶವಾಗುತ್ತೆ, ಕಂಡು ಕೇಳರಿಯದ ರೀತಿ ದಾಳಿ ಮಾಡ್ತೀವಿ ಅಂತ ಡೆಡ್ಲೈನ್ ಕೊಟ್ಟಿರೋ ಹೊತ್ತಲ್ಲೇ ಮಾನವ ಕುಲಕ್ಕೇನೆ ಅತ್ಯಂತ ವಿನಾಶಕಾರಿ ದಾಳಿಯನ್ನ ಇರಾನ್ನ ಮೇಲೆ ನಡೆಸೋದಿಕ್ಕೆ ಹೊರಟಿರೋ ಹೊತ್ತಲ್ಲಿ ಈಗ ಇರಾನ್ ಭಾರತಕ್ಕೆ ಕಾಲ್ ಮಾಡಿದೆ, ಭಾರತವನ್ನು ಕೇಳ್ಕೊಂಡಿದೆ. ಭಾರತ ಕೂಡ ತುಂಬ ಪಾಸಿಟಿವ್ ಆಗಿ ಈಗ ಸ್ಟೆಪ್ಪನ್ನು ಇಡ್ತಿರೋದು. ಇತ್ತ ಹಾರ್ಮೂಸಲ್ಲಿ ಒಂದೇ ಒಂದು ಹಡಗು ಬಾಕಿ ಇರೋದು, LPG ಹೊತ್ತಿರುವ ಏಕೈಕ ಹಡಗು ಬಾಕಿ ಉಳ್ಕೊಂಡಿದೆ, ಉಳಿದದ್ದನ್ನೆಲ್ಲ ಪಾಸ್ ಮಾಡಿಸ್ಕೊಂಡಿದೆ ಭಾರತ. ಸೊ ಬಿಗ್ ನ್ಯೂಸ್, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇರಾನ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ. ಭಾರತದ್ದು ಬೆಸ್ಟ್ ಡಿಪ್ಲೊಮೆಸಿ, ಭಾರತ ಈ ಯುದ್ಧದ ಸಂದರ್ಭದಲ್ಲಿ ನಿಭಾಯಿಸಿರೋ ರೀತಿನೇ ಹೇಳ್ತಿದೆ. ಈ ಬಗ್ಗೆ ನಾವು 10 ರಿಪೋರ್ಟ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗಾಗಲೇ. ಹಾರ್ಮೂಸ್ ಅನ್ನ ದಾಟಿಸ್ಕೊಂಡಿದ್ದಿರಬಹುದು, ನಿನ್ನೆ ಅಷ್ಟೇ ಈ ನಂಬರ್ ಅನ್ನ ಇಟ್ಟಿದ್ವಿ. ಅತಿ ಹೆಚ್ಚು ಇಡೀ ಜಗತ್ತಲ್ಲಿ ಹಾರ್ಮೂಸ್ ದಾರಿಯನ್ನ, ಆ ಜಲಸಂಧಿಯನ್ನು ದಾಟಿ ಬಂದ ಅತಿ ಹೆಚ್ಚು ಹಡಗುಗಳು ಭಾರತದ್ದು ಈ ಸಂದರ್ಭದಲ್ಲಿ, ಯುದ್ಧದ ಸಮಯದಲ್ಲಿ. ಸೊ ಅದು ನಮ್ಮ ಡಿಪ್ಲೊಮ್ಯಾಟಿಕ್ ವಿನ್, ಅದು ಒಂದು ಕಡೆ. ಆದರೆ 3 ರಾಷ್ಟ್ರಗಳ ಜೊತೆ, ಇಸ್ರೇಲ್, ಇರಾನ್, ಅಮೆರಿಕದ ಜೊತೆ ಯಾರಾದರೂ ತುಂಬ ಚೆನ್ನಾಗಿದ್ರೆ ಈ ಹೊತ್ತಲ್ಲಿ ವ್ಯಾಪಾರ, ವಹಿವಾಟು, ಮತ್ತೊಂದು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರೆ ಅದು ಏಕೈಕ ದೇಶ ಭಾರತ. ಸೊ ಇದು ನಮ್ಮ ಡಿಪ್ಲೊಮೆಸಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಲ್ವಾ. ಈಗ ಭಾರತ ತಕ್ಷಣಕ್ಕೆ ಮಧ್ಯಪ್ರವೇಶ ಮಾಡಲಿ ಅಂತ ಇರಾನ್ ಕೇಳ್ಕೊಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವರು ಈಗ ಭಾರತದ ಜೊತೆ ಮಾತಾಡಿದ್ದಾರೆ. ಅರಾಗ್ಚಿ ಅವರು ಜೈಶಂಕರ್ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಒಂದು ರೀತಿ ತುರ್ತು ಮೀಟಿಂಗ್ ರೀತಿ ಆಗಿದೆ. ಜೈಶಂಕರ್ ಮತ್ತು ಅರಾಗ್ಚಿ ಯುದ್ಧ ನಿಲ್ಲಿಸುವ ಬಗ್ಗೆ, ಇಂಟರ್ನ್ಯಾಷನಲ್ ಕ್ರೈಸಿಸ್ ಏನು ಸೃಷ್ಟಿಯಾಗಿದೆ ಮತ್ತು ಈಗ ಶಾಂತಿ ಸಂಧಾನ ಮಾತುಕತೆಗೆ ಹೋದರೆ ಏನಾಗುತ್ತೆ, ಅಮೆರಿಕ ಅವರದ್ದೇ ಆದಂಥ ಡಿಮ್ಯಾಂಡ್ಸನ್ನು ಇಟ್ಟು ಮತ್ತೆ ಇರಾನನ್ನು ಬಗ್ಗಬಡಿಯೋಕೆ ನೋಡುತ್ತೆ. ಹಾಗಂತ ಇರಾನು ಸುಮ್ಮನೆ ಮತ್ತು ಈ ದಾಳಿ ಮುಂದುವರಿಸ್ಕೊಂಡೇ ಹೋಗೋ ಪರಿಸ್ಥಿತಿಯಲ್ಲಿ ಇದೆಯಾ? ಖಂಡಿತ ರಷ್ಯಾ ಬರಬಹುದು, ಚೀನಾ ಬರಬಹುದು, ಬೆನ್ನಿಗೆ ನಿಂತಿರಬಹುದು, ಇಲ್ಲ ಇದು ಆಗ್ತಾನೂ ಇರಲಿಲ್ಲ. ಆದರೂ ಇರಾನ್ ಸರ್ವನಾಶ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಇನ್ನಷ್ಟು ಭೀಕರವಾದ, ಮನುಕುಲಕ್ಕೆ ವಿನಾಶಕಾರಿ ಬಾಂಬ್ ಹಾಕೋಕೆ ಅಮೆರಿಕ ಹೊರಟಂತೆ ಕಾಣಿಸ್ತಾ ಇದೆ. ಈ ಎಚ್ಚರಿಕೆ ನೋಡಿದ್ರೆ ಅವ್ರ ಪ್ರತಿಷ್ಠೆ ಇದು, ಅವರ ಅಳಿವು ಉಳಿವಿನ ಪ್ರಶ್ನೆ. ಯಾಕೆಂದರೆ IT ಕಂಪನಿಗಳನ್ನು ಹೊಡೆಯೋಕೆ ಶುರು ಮಾಡಿದೆ ಇರಾನ್. ಅಮೆರಿಕ ಜೆಟ್ಗಳನ್ನು ಉರುಳಿಸಿ ಹಾಕಿದೆ, ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರು, ಅವರ ಫೈಟರ್ ಜೆಟ್ಟು, 5th ಜನರೇಷನ್ ಯುದ್ಧ ವಿಮಾನಗಳನ್ನೆಲ್ಲ ಉರುಳಿಸಿರೋದ್ರಿಂದ ಅಮೆರಿಕ ಸಿಡ್ದೆದ್ದಿದೆ. ಈಗ ಮಾತಿಗೆ ಬರ್ತೀರಾ ಇಲ್ವಾ ಅಂತ ಡೆಡ್ಲೈನ್ ಕೊಟ್ಟಿರೋದ್ರಿಂದ ಈ ಹೊತ್ತಲ್ಲಿ ಭಾರತವೇ ಬರಬೇಕಾಗಿದೆ. ಭಾರತ ಈಗ ಸೈಲೆಂಟ್ ಆಗಿದ್ದುಕೊಂಡೇನೆ ಈ ಯುದ್ಧದ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿರೋದು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆಗೂ ಮಾತಾಡ್ತಿದ್ದಾರೆ. ಜೈಶಂಕರ್ ಅವ್ರಿಗೆ ಕಾಲ್ ಮಾಡಿ ಇರಾನ್ ವಿದೇಶಾಂಗ ಸಚಿವರು ಮಾತನಾಡಿದ್ದಾರೆ. ಈ ಹೊತ್ತಲ್ಲಿ ನಮ್ಮ ಹಿತಕ್ಕೆ ಏನು ಸಮಸ್ಯೆ ಆಗಬಾರ್ದು ಅನ್ನೋದನ್ನು ಖಚಿತ ಮಾಡಿಕೊಂಡಿದೆ ಭಾರತ. Indian diplomacy is very good and they can also play more role in this issue. ಇದೇ ಹೊತ್ತಲ್ಲಿ ಖತಾರ್ ಜೊತೆ, UAE ಜೊತೆ ಕೂಡ ಮಾತುಕತೆ ಆಗಿದೆ. ಈಗ ಈ ರಾಷ್ಟ್ರಗಳೆಲ್ಲ ಯಾಕೆ ಹೆದರಿರೋದು ಅಂದರೆ, ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೇನೆ ಅಟ್ಯಾಕ್ ಮಾಡೋಕೆ ಈಗ ಅಮೆರಿಕ ಮುಂದಾಗ್ತಿದೆ. ಅದು ವಿನಾಶಕಾರಿ, ಮಾನವ ಕುಲಕ್ಕೆ ವಿನಾಶಕಾರಿ ಅಂತ ಅದನ್ನೇ ಹೇಳ್ತಾ ಇರೋದು. ಒಂದು ಭಯಂಕರ ಬೆಳವಣಿಗೆ ಆಗಬಹುದು. ಅದಾದರೆ ನ್ಯೂಕ್ಲಿಯರ್ ಈ ವಿಕಿರಣಗಳು ಈ ದೇಶಗಳಿಗೂ ಹರಡತ್ತೆ, ಹುಷಾರ್, ಎಷ್ಟು ಡಿಸ್ಟೆನ್ಸಲ್ಲಿದೆ ನೆನಪಿರಲಿ ಅನ್ನೋದನ್ನು ಕೂಡ ಇರಾನ್ ಹೇಳ್ಕೊಂಡಿದೆ. ಈಗ ನೀವು ಇರಾನನ್ನು ನಾಶ ಮಾಡ್ತೀನಿ ಅಂತ ಆ ದಾಳಿ ಮಾಡಿಬಿಟ್ರೆ, ಅಂಥದ್ದೊಂದು ದಾಳಿ ಮಾಡಿಬಿಟ್ರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಖಂಡಿತವಾಗಿಯೂ ನಮ್ಮಷ್ಟೇ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಂಡು ದಾಳಿ ಮಾಡ್ತೀರಾ ಇಲ್ವಾ ಅಂತ ಎಚ್ಚರಿಕೆ ಕೊಟ್ಟಿದೆ. ಸೊ ಈ ರಾಷ್ಟ್ರಗಳಿಗೂ ಟೆನ್ಷನ್ ಶುರುವಾಗಿದೆ. ಈಗ UAE, ಖತಾರ್, ಭಾರತ್ ಜೊತೆಗೆ ಮಾತಾಡಿರೋದು. ಜೈಶಂಕರ್ ಅವರು ತಡ ಮಾಡದೆ ಈ ವೆಸ್ಟ್ ಏಷ್ಯಾ ಟೆನ್ಷನನ್ನು ಕೂಲ್ ಡೌನ್ ಮಾಡೋದಕ್ಕೆ ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ಮಾತುಕತೆ
ಚಟುವಟಿಕೆಗಳು ಗರಿಗೆದರಿರೋದು ಭಾರತದ ಮಧ್ಯಸ್ಥಿಕೆಯಲ್ಲಿ. ಯಾವುದೋ ಟರ್ಕಿ ಬರುತ್ತೆ, ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುತ್ತೆ, ಪಾಕಿಸ್ತಾನಕ್ಕೆ ಬರೋದಕ್ಕೆ ಇರಾನ್ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಇರಾನ್ ಸಿಕ್ಕಿರೋ ಮಾಹಿತಿಯ ಪ್ರಕಾರ ರಿಪೋರ್ಟ್ಸ್ ಹೇಳ್ತಿರೋದು ಪಾಕಿಸ್ತಾನಕ್ಕೆ ಮಧ್ಯಸ್ಥಿಕೆ ಸಂಧಾನಕ್ಕೆ ಅಂತ ಕರೆಸ್ಕೊಂಡೇ ಅಲ್ಲೇ ಕೆಲವರನ್ನು ಹೊಡೆದಾಕಕ್ಕೆ ಅಮೆರಿಕ ಪ್ಲಾನ್ ಮಾಡಿರಬಹುದು ಅನ್ನೋ ತನಕ ಸುಳಿವುಗಳಿವೆ. ಸೊ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸೋಕೆ ಹೋಗಿ ಟೈಟ್ ಸ್ಲ್ಯಾಪ್ ತಿನ್ಕೊಂಡು ಬಂತು. ನಾವು ಮಧ್ಯಸ್ಥಿಕೆ ವಹಿಸ್ಲಿ ಅಂತ ಹೇಳಿ ಪಾಕಿಸ್ತಾನದ ಥರ ದಲ್ಲಾಳಿಗಳಲ್ಲ ಅಂತ ಭಾರತ ತಿರುಗಿಸ್ಕೊಟ್ಟಿತ್ತು. ಸುಮ್ಮನೆ ಹೋಗೋದು, ಅವರ ಸ್ವಹಿತಾಸಕ್ತಿ ಯುದ್ಧದಲ್ಲಿ ನಾವು ಯಾಕೆ ಮೂಗು ತೋರಿಸೋಣ, ನಮ್ಮ ಹಿತವನ್ನು ನಾವು ನೋಡ್ಕೊಳ್ತೀವಿ ಅಷ್ಟೇ ಅಂತ ನಾವಾಗಿಯೇ ದೊಡ್ಡ ಮಧ್ಯಸ್ಥಿಕೆ ಮಾಡ್ತೀವಿ ಅಂತ ಹೋಗಿರಲಿಲ್ಲ. ಬಟ್ ಭಾರತಕ್ಕೆ ಡಿಮ್ಯಾಂಡ್ ಹಂಗಿದೆ. ಈಗ UAE ಇದನ್ನು ಕೆಲವು ದಿನಗಳ ಹಿಂದೆ ಹೇಳಿತ್ತು. ಅಮೆರಿಕ ಹಾರ್ಮೋಸ್ ವಿಚಾರದಲ್ಲಿ ಭಾರತ ಮಾತಾಡಲಿ ಅಂತ ಅಮೆರಿಕನೇ ಕೇಳ್ಕೊಂಡಿತ್ತು. ಈಗ ನಿನ್ನೆ ಹಾರ್ಮೋಸೇ ಬೇಡ ಅಂತ ಹೇಳಿದ್ದಂಥ ಟ್ರಂಪು, ನಮ್ಗೆ ಆ ದಾರಿನೇ ಬೇಡ, ಬೇರೆ ಕಡೆಯಿಂದ ಹೋಗ್ತೀವಿ ಅಂತ ಹೇಳಿದ ಟ್ರಂಪು ತೆಗಿತಿರೋ ಇಲ್ವೋ ಅಂತ ಮತ್ತೆ ಕೇಳ್ತಿದ್ದಾರೆ. ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತಾರೆ. ಒಂದ್ಸಲ ಬೇಡ ಅಂತಾರೆ, ಇನ್ನೊಂದ್ಸಲ ತೆಗಿತಿರೋ ಇಲ್ವೋ ಅಂತ ಹೆದರಿಸ್ತಾರೆ, ಇನ್ನೊಂದ್ಸಲ ದಾಳಿ ಮಾಡೋಕೆ ಬರ್ತಾರೆ. ಅಮೆರಿಕ ಈಗ ಕಂಗೆಟ್ಟಿದೆ. ಈ ಹೊತ್ತಲ್ಲಿ ಭಾರತದ ಕಡೆಗೆ ಅಮೆರಿಕದ ಚಿತ್ತ ಇದೆ. ಇರಾನ್ ಕೂಡ ಭಾರತದ ಡಿಪ್ಲೊಮೆಸಿ ಥರ ಈ ಪರಿಸ್ಥಿತಿಯಲ್ಲಿ ಯಾರನ್ನೂ ನೋಡ್ತಿಲ್ಲ. ಎಲ್ಲರಿಗೂ ಬೇಕಾಗಿರುವ ಭಾರತವೇ ಈಗ ಜಗತ್ತಿನ ಒಳಿತಿಗಾಗಿ ಸಂಧಾನವನ್ನು ಮಾಡಬೇಕಾಗಿದೆ. ಅಂತಹ ಕಾಲ್ ಈಗ ಜೈಶಂಕರ್ ಅವ್ರಿಗೆ ಬಂದೇ ಬಿಟ್ಟಿದೆ. In the world currently is also structural in many ways. The global order is changing before our very eyes with visible shifts in the relative power and influence of countries. The politics of some societies find it difficult to come to terms with these changes. New developments in technology, in energy, in military capabilities, in connectivity and in resources have encouraged risk-taking in an increasingly competitive environment. Everything today is being leveraged, if not actually weaponized. The world is then confronted with the prospect of securing itself in an increasingly volatile and unpredictable environment. This has necessitated a larger inclination to hedge, to de-risk and to diversify. ಅತ್ಯಂತ ಅಪಾಯಕಾರಿ ಜಲಸಂಧಿಯಾಗಿ ಪರಿವರ್ತನೆ ಆಗಿರುವ ಹಾರ್ಮೋಸಿಂದ 9 ಹಡಗುಗಳು ಕ್ರಾಸ್ ಆಗಿದ್ದಾಯಿತು. LPG ಅಂತ ನೋಡಿದಾಗ ನಾವು ಜಗವಿಕ್ರಮ್ ಮಾತ್ರ ಈಗ ಅಲ್ಲಿಂದ ಪಾಸಾಗಿ ಬರೋದಕ್ಕೆ, ನೇವಿ ಪ್ರೊಟೆಕ್ಷನಲ್ಲಿ ಪಾಸಾಗಿ ಬರೋದಕ್ಕೆ ಕಾಯ್ತಾ ಇರೋದು. ಬೇರೆ ಎಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಇದು ಭಾರತದ ಡಿಪ್ಲೊಮ್ಯಾಟಿಕ್ ವಿನ್ ಅಂತ ಅದಕ್ಕೆ ಹೇಳ್ತಿರೋದು. ನೋಡಿ, ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಮ್ ಅವ್ರು ಏನು ಹೇಳ್ತಿದ್ದಾರೆ, ಈಗ ಶಾಂತಿ ಸ್ಥಾಪನೆಗಾಗಿ ಬೇರೆ ರಾಷ್ಟ್ರಗಳೇ ಮಧ್ಯಪ್ರವೇಶ ಮಾಡಬೇಕು. ಭಾರತದ ಡಿಪ್ಲೊಮೆಸಿ ಬಹಳ ಉತ್ತಮವಾಗಿದೆ, ಭಾರತ ಬರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಭಾರತ ಈಗ ಬರೋಬ್ಬರಿ 7 ವರ್ಷಗಳ ಬಳಿಕ ಇರಾನ್ನಿಂದ ತೈಲವನ್ನು ತರಿಸ್ಕೊಳ್ತಾ ಇದೆ. ಭಾರತ ಈಗ ಅಂದರೆ ಸ್ಯಾಂಕ್ಷನ್ ಹೇರ್ಬಿಟ್ಟಿತ್ತಲ್ಲ, ತುಂಬಾ ಸ್ಯಾಂಕ್ಷನ್ ಬಿದ್ದಿರೋದ್ರಿಂದ ಎಲ್ಲರಿಗೂ ಸಂಕಷ್ಟ ಆಗಿತ್ತು. ಅದೇ ರೀತಿ ಭಾರತಕ್ಕೂ ಕೂಡ ಸುಮ್ಮನೆ ಹೊರೆ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಇರಾನ್ ಜೊತೆ ಸ್ವಲ್ಪ ಸಂಬಂಧನೂ ಏರುಪೇರು ಆಗ್ತಾನೆ ಇತ್ತು. 7 ವರ್ಷಗಳ ಬಳಿಕ ಈಗ ಅದನ್ನು ಮರುಸ್ಥಾಪನೆ ಮಾಡಿ ಇರಾನ್ನಿಂದನೂ ಆಯಿಲ್ ತರಿಸ್ಕೊಂಡಿದೆ. 40 ರಾಷ್ಟ್ರಗಳಿಂದ ತೈಲ ಅನಿಲ ತರಿಸ್ಕೊಂಡು ಈ ದೊಡ್ಡ ಅಪಾಯಕಾರಿ ಯುದ್ಧದಲ್ಲಿ ಬೇರೆ ಎಲ್ಲ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಾಗ 50% 60% ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರುವಾಗ ನಾವು ಯಥಾಸ್ಥಿತಿ ಕಾಯ್ದುಕೊಳ್ಳೋಕೆ ಇದೇ ಕಾರಣ ಆಗಿರೋದು 40 ರಾಷ್ಟ್ರಗಳ ಜೊತೆಗಿನ ಒಡಂಬಡಿಕೆ. ಸೊ ಭಾರತ ಹೇಗೆ ನಿಭಾಯಿಸ್ತಾ ಇದೆ ಅನ್ನೋದು ಈಗ ಇಡೀ ಜಗತ್ತಿನ ಗಮನ ಸೆಳೆತಿದೆ. ಈಗಾಗಲೇ ಇದನ್ನು ಕಂಪ್ಲೀಟ್ ರಿಪೋರ್ಟನ್ನು ಮುಂದೆ ಇಟ್ಟಿದ್ದೀವಿ. ಭಾರತ ಯಾವ ರೀತಿ ಗೆದ್ದಿದೆ ಈ ಯುದ್ಧದಲ್ಲಿ. ಇರಾನ್ ಅಲ್ಲ, ಅಮೆರಿಕ ಅಲ್ಲ, ಗೆದ್ದಿದ್ದು ಭಾರತ ಅನ್ನುವಷ್ಟು ಅದ್ಭುತವಾಗಿದೆ ಭಾರತದ ರಾಜತಾಂತ್ರಿಕತೆ. ಹಾಗಾಗಿ ಈಗ ಮಧ್ಯಪ್ರಾಚ್ಯದ ಎಲ್ಲ ರಾಷ್ಟ್ರಗಳು ಬಯಸ್ತಾ ಇರೋದು ಭಾರತವೇ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮಾತುಕತೆ ಮಾಡಲಿ, ನರೇಂದ್ರ ಮೋದಿಯವರು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿ ಅಂತ. ಇಲ್ಲಿ ಭಾರತದಲ್ಲೂ ಕೂಡ ಯಾರು ಶಶಿ ತರೂರ್ ಅವರಿರಬಹುದು, ಬಹಳಷ್ಟು ಜನ, ಒಮರ್ ಅಬ್ದುಲ್ಲಾ ಎಲ್ಲ ಕೇಳಿದ್ದಿದ್ದಾನೆ. ಭಾರತಕ್ಕೆ ಆ ತಾಕತ್ತಿದೆ. ಈ ಹೊತ್ತಲ್ಲಿ ಭಾರತ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಸೊ ಶಾಂತಿ ಸ್ಥಾಪನೆಗೆ ನಾವು ಬರೀ ವೀಕ್ಷಕರಾಗಿ ನೋಡ್ಕೊಂಡಿರೋದಕ್ಕಿಂತ ಶಾಂತಿ ಸ್ಥಾಪನೆಗೆ ನಾವೇ ಒಂದು ಹೆಜ್ಜೆ ಮುಂದಿಟ್ಟರೆ ಭಾರತದ ಬಲ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ದೇಶದ ಒಳಗಡೆ ಪ್ರತಿಪಕ್ಷಗಳೂ ಕೂಡ ಈ ಬೆಳವಣಿಗೆಯನ್ನು ಶ್ಲಾಘಿಸಿ ಮುಕ್ತ ಕಂಠದಿಂದ ನರೇಂದ್ರ ಮೋದಿ ನಾಯಕತ್ವಕ್ಕೆ ಜಯ ಅಂತಿರುವಾಗ ಜಗತ್ತೂ ಕೂಡ ಅದನ್ನೇ ನೋಡ್ತಾ ಇದೆ. ಈಗ ಭಾರತ ಇಂಥದ್ದೊಂದು ಬದಲಾವಣೆಯನ್ನು ಮಾಡಬಲ್ಲದು ಅಂತ
ಸೊ ಅಮೆರಿಕ ಸಿಡಿದು ಕಿಡಿ ಕೆಂಡವಾಗಿ ಉರಿತಾ ಇದೆ. ಇಂದು ನಾಳೆ ಅಷ್ಟೊತ್ತಿಗೆ ಎಲ್ಲ ಫೈನಲ್ ಆಗಬೇಕು ಈ ಯುದ್ಧದಲ್ಲಿ, ಇಲ್ಲ ಅಂದರೆ ವಿನಾಶಕಾರಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಅಮೆರಿಕಕ್ಕೂ ಇದು ಬೇಕಾಗಿರೋದೇ ಭಾರತ ಮಧ್ಯಪ್ರವೇಶ ಮಾಡೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.